ಯಲ್ಲಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರಿಗೆ ಈಗಾಗಲೇ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಿವರಾಮ್ ಹೆಬ್ಬಾರ್ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸಾಕಷ್ಟು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇದ್ದಂಥವ್ರು ಈಗ ಪಕ್ಷ ತಮ್ಮನ್ನು ಉಚ್ಚಾಟನೆ ಮಾಡಿದೆ, ಏನು ಹೇಳೋದಕ್ಕೆ ಬಯಸ್ತೀರಿ? ಭಾಳ ವರ್ಷದಿಂದ ಬಿಜೆಪಿಯಲ್ಲಿ ಇದ್ದವನ್ನ ಇಟ್ಕೊಳ್ಳೋದಕ್ಕೆ ಬಿಜೆಪಿಗೆ ಸಾಮರ್ಥ್ಯ ಉಳಿದಿಲ್ಲ. ಕೇವಲ ಸಮಯಕ್ಕೆ ಬೇಕಾಗುವಂಥವನ್ನ ಮಾತ್ರ ತೆಗೆದುಕೊಂಡು ಪಕ್ಷ ನಡೆಸ್ತಕ್ಕಂಥ ಪ್ರವೃತ್ತಿ ಏನಿದೆ, ಇದು ಆ ಪಕ್ಷಕ್ಕೆ ಒಳ್ಳೆಯ ಸಂಘಟನೆಯ ಒಳ್ಳೆಯ ಸಂದೇಶವೂ ಅಲ್ಲ. ಇವತ್ತೇನು ನಿರ್ಣಯ ಮಾಡಿದ್ದಾವೆ, ನಿರ್ಣಯದ ಬಗ್ಗೆ ಅವತ್ತು ಹೇಳಿದ್ದೇನೆ. ಪಕ್ಷ ಏನೇ ನಿರ್ಣಯ ಮಾಡಿದ್ರು ಸ್ವಾಗತ ಮಾಡ್ತೀನಿ ಅಂತೇಳಿ ಸಂತೋಷದಿಂದ ಸ್ವಾಗತ ಮಾಡಿದ್ದೀನಿ. ಸರ್, ಈಗ ಯತ್ನಾಳ್ ಅವರನ್ನು ಕೂಡ ಕೆಲವು ದಿನಗಳ ಹಿಂದೆ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಅದರ ನಂತರದಲ್ಲಿ ಏನೋ ಸೋಮಶೇಖರ್ ಆಗಿರ್ಬೋದು, ಹಾಗೆ ತಮ್ಮನ್ನು ಕೂಡ ಉಚ್ಚಾಟನೆ ಮಾಡ್ಬೋದು ಅಥವಾ ಪಕ್ಷದಲ್ಲೇ ಇಟ್ಕೊಳ್ಬೋದು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ತಮಗೇನಾದರೂ ನಿರೀಕ್ಷೆ ಇತ್ತ ತಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು? ಬಿ ಜೆ ಪಿಯಲ್ಲಿ 3 ಪಕ್ಷ ಈಗ. ಒಂದು ಬಿ ಜೆ ಪಿಯ ಪಕ್ಷ, ಒಂದು ಬಿ ಜೆ ಪಿಯ ಬಂಡಾಯದವ ಪಕ್ಷ, ಮತ್ತೊಂದು ಬಿ ಜೆ ಪಿಯ ಉಚ್ಚಾಟಿತ ಶಾಸಕರ ಪಕ್ಷ. ಹೀಗೆ ಬಿ ಜೆ ಪಿ 3 ಹಂತದಲ್ಲಿ ಇವತ್ತಾಗಿದೆ. 4-5 ಅವನು ಆಗಬಹುದು. ಸರ್, ನಿರಂತರವಾಗಿ ಒಂದಲ್ಲ ಒಂದು ಕಾರಣಗಳನ್ನು ಕೊಟ್ಟು ಬಿ ಜೆ ಪಿ ಇದೇ ರೀತಿಯಾಗಿರ್ತಕ್ಕಂತಹ ಶಾಸಕರನ್ನು ಮತ್ತು ಪಕ್ಷದ ಒಳಗಿರ್ತಕ್ಕಂಥವ್ರನ್ನ ಉಚ್ಚಾಟನೆ ಮಾಡ್ತಾ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಏನಾಗ್ಬೋದು ಅಂತ ತಮ್ಮ ಊಹೆ ಅನಿಸ್ತದೆ? ಉಚ್ಚಾಟನೆ ಮಾಡೋದೇ ಔಷಧ ಅಂತ ಬಿ ಜೆ ಪಿ ತಿಳ್ಕೊಂಡಿದ್ದಿದ್ದರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಎಲ್ಲ ಸೀಕುಗಳಿಗೂ ಒಂದು ಪರಿಹಾರ ಇದೆ, ಎಲ್ಲ ಸೀಕುಗಳಿಗೂ ಒಂದು ಔಷಧ ಇದೆ. ಔಷಧನೇ ಕೊಡದೆ ಆಪರೇಷನ್ನೇ ಮಾಡ್ತೀನಿ ಅಂತಂದರೆ ಆಪರೇಷನಲ್ಲೇ ಮುಗಿದೋಗುತ್ತೆ. ಕಾರಣ ಆಪರೇಷನಿಂದೇ ಬಂದಂಥ ಅಧಿಕಾರ ಇದೆ ನಮಗೆ. ಆಗ ಆಪರೇಷನ್ಗೆ ಒಳಗಾದವರು ನಾವು ಒಬ್ಬರು. ಆ ಆಪರೇಷನಿಂದೇ ಬಂದಂಥ ಅಧಿಕಾರ ಆಪರೇಷನ್ ಮೂಲಕ ಹೋಗುತ್ತೆ ಅಷ್ಟೇ. ಸರ್, ಈಗ ಏನು ತಮ್ಮನ್ನು ಉಚ್ಚಾಟನೆ ಮಾಡಿದರೆ ಇದರ ನಡುವೆಯೇ ತಮ್ಮ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಕೂಡ ಈಗ ತಮ್ಮ ಪರವಾಗಿ ಅವನು ಬ್ಯಾಟಿಂಗ್ ಮಾಡಿದ್ದಾರೆ. ಏನು ಶಿವರಾಮ್ ಹೆಬ್ಬಾರ್ ಅವರು ಆ ರೀತಿಯಾಗಿರ್ತಕ್ಕಂಥ ಅಪರಾಧಗಳನ್ನು ಏನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಮಾಡುವುದರ ಮೂಲಕ ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಪ್ರೀತಿಗೆ ನಾನು ಅಭಿನಂದಿಸ್ತೇನೆ. ಅವರೊಬ್ಬ ಹಿರಿಯ ನಾಯಕರು, ಯೋಚನೆ ಮಾಡಿ ಮಾತಾಡಿರ್ಬೋದು. ಪಕ್ಷ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಲ್ಲಿ ವಿಶೇಷವಾಗಲಿ ಆಶ್ಚರ್ಯ ಆಗಲಿ ನನಗೇನೂ ಇಲ್ಲ. ನಾನು ನೆಮ್ಮದಿಯಲ್ಲಿದ್ದೇನೆ, ನೆಮ್ಮದಿಯಾಗಿ ಶಾಸಕನಾಗಿ ಕೆಲಸ ಮಾಡ್ತೀನಿ. ಕ್ಷೇತ್ರ ಜನರ ವಿಶ್ವಾಸವನ್ನು ಪುನಃ ಗಳಿಸುವಂಥ ಹೆಜ್ಜೆ ಇಡ್ತೀನಿ. ಇನ್ನೂ ಸಾಕಷ್ಟು ದಿನಗಳಿರುವಂಥದ್ದು. ಈ ನಡುವೆ ತಾವು ಏನಾದರೂ ಆ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗುವಂಥ ನಿರೀಕ್ಷೆ ಏನಾದರೂ ಇದೆಯಾ, ಅಥವಾ ಆ ರೀತಿಯಾಗಿರ್ತಕ್ಕಂಥ ಯೋಚನೆಗಳನ್ನು ತಾವೇನಾದರೂ ಮಾಡ್ಕೊಂಡಿದ್ರೆ ಹೇಗೆ? ಬಿ ಜೆ ಪಿ ತೊರೆತಕ್ಕಂಥ ನಿರ್ಣಯ ನಾನು ಮಾಡಲಿಲ್ಲ. ಬಿ ಜೆ ಪಿಯಿಂದ ನನ್ನನ್ನು ಹೊರಗಾಗ್ತಕ್ಕಂಥ ನಿರ್ಣಯ ಪಕ್ಷ ಮಾಡಿದೆ. ಹಾಗಾಗಿ ನನ್ನ ಪಾತ್ರ ಇದರಲ್ಲಿ ಏನೂ ಇಲ್ಲ. ಅವರಿಗೆ ನಾನು ಬೇಡ ಅಂತಂದರೆ ನಾನು ಉಳಿದಕ್ಕೆ ಯಾಕೆ ಬಲಾಗ್ತೀನಿ? ಬೇಡ ಅಂತಂದರೆ ಬೇಡ, ಸಂತೋಷ. ಪಾಲಿಗೆ ಬಂದದ್ದು ಪಂಚಾಮೃತ ಕುಡಿತೀನಿ, ಅದಕ್ಕಿಂತ ಹೆಚ್ಚೇನಿದೆ? ಏನೋ ಬಿ ಜೆ ಪಿಯಲ್ಲಿ ಆರಂಭದ ದಿನಗಳಲ್ಲಿ ಬಿ ಜೆ ಪಿ ಒಂದು ಸಂಘಟನೆ ಆಗಿತ್ತು, ನಂತರದಲ್ಲಿ ಇದು ಸಾಕಷ್ಟು ಹೋಳುಗಳಾಗಿ ಇಬ್ಬಾಗ ಆಗ್ತಾ ಇದೆ. ಒಂದು ಬಣ ಇದ್ದಂಥದ್ದು ಇದೀಗ 4 ಬಣಗಳಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸಂಪೂರ್ಣವಾಗಿ ಹೋಳಾಗಬಹುದು ಎನ್ನುವಂಥದ್ದು ಮುನ್ಸೂಚನೆಯನ್ನು ಇದೀಗ ಶಿವರಾಮ್ ಹೆಬ್ಬಾರ್ ಅವರು ಇದೀಗ ಪವರ್ ಟಿವಿಗೆ ನೀಡಿರುವಂಥದ್ದು. ಯಲ್ಲಾಪುರದಿಂದ ಉದಯ್ ಬರ್ಗಿ, ಪವರ್ ಟಿವಿ.